ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇದ್ದ 32,438 RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೀ ಆನ್ಸರ್ ನ ಬಿಟ್ಟಿದ್ರು. ಅದೇ ರೀತಿ ನಿಮ್ಗೆ ಸ್ಕೋರ್ ಅನ್ನ ಎಷ್ಟಾಗಿದೆ ಅಂತ ಆಲ್ರೆಡಿ ಚೆಕ್ ಮಾಡ್ಕೊಂಡ್ರಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಬರುತ್ತಾ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡಿ ಕೊನೆಯವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಅದಕ್ಕೂ ಮೊದಲು ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಗೆ ಸಂಬಂಧಿಸಿದಂತೆ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇದ್ದಾವೆ. ಸಿಲೆಬಸ್ ಅಲ್ಲಿರೋ ಜಿಕೆ ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಜಿಕೆ ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮೀಪ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70-80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯುವವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮ್ಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕ್ ಹೋಗಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದ ಇಲ್ಲಿ ನೋಡ್ಕೊರಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವ್ರಿ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ ಜಿಕೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರ್ತದೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ ಜಿಕೆ ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಡಿ ಗೆ ಸಂಬಂಧಿಸಿದ 2026 ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಅಲ್ಲಿರೋ ಜಿಕೆ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗ್, ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ಸೇರಿಸಿ ಕೇವಲ 200 ರೂಪಾಯಿಗಾಗಿ ನೋಟ್ಸ್ ಅನ್ನು ನೀಡ್ತಿದ್ರ. ಸ್ನೇಹಿತರೆ, ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲಾದ್ರೂ ನೋಟ್ಸ್ ಸಿಕ್ಕಂದ್ರೆ ಅಲ್ಲೇ ತಗೋರಿ. ಎಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನು ಮಾಡಕ್ ಹೋಗಬೇಡಿ, ವಾಟ್ಸ್ಆಪ್ ದ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ಲಾಗುವುದು. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ನೋಡಿ. ಸ್ನೇಹಿತರೆ, ಲಾಸ್ಟ್ ಟೈಮ್ ನಾವು ಕೀ ಆನ್ಸರ್ ಯಾವಾಗ ಬರುತ್ತಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸಿದ್ವಿ ನೋಡಿ. ಸ್ನೇಹಿತರೆ, ಲಾಸ್ಟ್ ಟೈಮ್ ನಾವು ಕೀ ಆನ್ಸರ್ ಯಾವಾಗ ಬರುತ್ತಂತ ವಿಡಿಯೋ ಮಾಡಿ ತಿಳಿಸಿದ್ವಿ. ಅದರಂತೆ ನಿಮ್ದು ಕೇವಲ 1 ದಿವಸ ಮಾತ್ರ ಲೇಟ್ ಆಯ್ತ್ರಿ. ಅಂದ್ರೆ ನಾವು 5 ದಿವಸಕ್ಕೆ ಬರ್ತೇವೆ, 6ನೇ ದಿವಸಕ್ಕೆ ನಿಮ್ದು ಕೀ ಆನ್ಸರ್ ಬಂದೈತಿ. ಅದಕ್ಕೆ ಯಾವ್ದೋ ಒಂದು ಮಾಹಿತಿಯನ್ನ ಶೇರ್ ಮಾಡ್ಬೇಕಾದ್ರೆ ನಾವು ಎಲ್ಲಾ ಡಾಟಾವನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ನಿಮ್ಗೆ ಮಾಹಿತಿಯನ್ನ ಶೇರ್ ಮಾಡ್ತಾ ಇರ್ತೀವಿ. ಕೇವಲ ಒಂದು 5 ನಿಮಿಷ ವಿಡಿಯೋ ಮಾಡಕ ಕಡಿಮೆ ಅಂದ್ರೆ ಒಂದು 1 ರಿಂದ 2 ತಾಸು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ವಿಡಿಯೋ ಮಾಡಿರ್ತೀವಿ. ಸ್ನೇಹಿತರೆ, ಇಲ್ಲಿ ನೋಡ್ರಿ, RRB ಒಳಗ ವಿವಿಧ ಇಲಾಖೆ ಒಳಗ ವಿವಿಧ ನೇಮಕಾತಿ ಆಗಿದ್ದು. RPF SI ಗೆ ಸಂಬಂಧಿಸಿದ ಲಾಸ್ಟ್ ಟೈಮ್ ನೇಮಕಾತಿ ಆಗತ್ತ. ಅವಾಗ ಇವ್ರದ್ದು ರಿಸಲ್ಟ್ ಅನ್ನ ಯಾವಾಗ ಬಿಟ್ಟಿದಾರಪ್ಪ ಅಂದ್ರೆ ಫಿಸಿಕಲ್ ರಿಸಲ್ಟ್ ಅನ್ನ ಇವ್ರದ್ದು 80 ದಿವಸದಾಗ ರಿಸಲ್ಟ್ ಬಿಟ್ಟಿದ್ರಿ. ಅದೇ ರೀತಿ ಟೆಕ್ನಿಷಿಯನ್ ಗೆ ಸಂಬಂಧಿಸಿದಂತೆ 80 ರಿಂದ 83 ದಿವಸ. ಅದೇ ರೀತಿ NTPC ಗ್ರಾಜುಯೇಟ್ ಗೆ ಸಂಬಂಧಿಸಿದಂತೆ 87 ದಿವಸ. ALP ಗೆ ಸಂಬಂಧಿಸಿದಂತೆ 89 ದಿವಸ. RPF ಕಾನ್ಸ್ಟೇಬಲ್ ಗೆ ಸಂಬಂಧಿಸಿದಂತೆ 92 ದಿನಗಳ ನಂತರ ಇವ್ರದ್ದು ರಿಸಲ್ಟ್ ಅನ್ನ ಪ್ರಕಟ ಮಾಡಿದ್ರು. ಯಾಕಂದ್ರೆ ಅದನ್ನು ಕೂಡ RRB ಇಲಾಖೆದವರ ನೇಮಕಾತಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ನಡೆಸಿದ್ರು. ಇದನ್ನು ಕೂಡ ಅವರ ನಡೆಸ್ಯಾರ. ಹಾಗಿದ್ರೆ ನಿಮ್ದು RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಬರುತ್ತಾ ನೋಡ್ರಿ. ಸ್ನೇಹಿತರೆ, ಇದು ನೇಮಕಾತಿ ಏನಿದೆಯಲ್ಲ ಲಾಸ್ಟ್ ಟೈಮ್ ಮುಗಿಬೇಕಂದ್ರೆ 2025ರಾಗ ಮುಗಿಬೇಕಾಗಿತ್ತು. ಕಾರಣಾಂತರ ಅಂತಂದ್ರೆ ಕೇಸ್ ಆಗಿತ್ತಲ್ಲ, ಕೋರ್ಟ್ ಕೇಸ್, ಅದು ಮುಗಿಯುವವರೆಗೆ ಸ್ವಲ್ಪ ಡಿಲೇ ಆಗಿ ಇಲ್ಲಿವರೆಗೂ ಕೂಡ ಬಂದೈತಿ. ನೀವು ಆಲ್ಮೋಸ್ಟ್ ಎಲ್ಲ ಅಕ್ಟೋಬರ್ ನವೆಂಬರ್ದಾಗ ಜಾಯಿನ್ ಆಗ್ಬೇಕಿತ್ತು ರೀ. ಬಟ್ ಇದು ಪೋಸ್ಟ್ ಪೋನ್ ಆಗಿ ಇಲ್ಲಿ ಬಂತು. ಓಕೆ, ಹಾಗಿದ್ರೆ ಈ ಸಾರಿ RRB ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ರಿಸಲ್ಟ್ ಯಾವಾಗ ಬರುತ್ತಾ ಸ್ನೇಹಿತರೆ? ಈಗ ಆಲ್ರೆಡಿ ಇವ್ ನೋಡಿದ್ರಲ್ಲ, ಇಷ್ಟು ಡಿಲೇ ಅಂತ ನಿಮ್ದು ಮಾಡಲ್ರಿ. ಇಲ್ಲಿ 80 ದಿವಸ ತಗೊಂಡಾರಲ್ಲ, ಬಾಳ ಅದ್ರ ನಿಮಗೆ ಇಲ್ಲಿ 40 ರಿಂದ 60 ದಿವಸದ ಒಳಗಡೆ ನಿಮ್ದು ರಿಸಲ್ಟ್ ಅನ್ನ ಬಿಡ್ತಾರೆ. ಬೇಕಾದ್ರೆ ನೋಡಿ, ಇದನ್ನ ಬರೆದು ಇಟ್ಕೋರಿ, ಬೇಕಾರೆ ಅಷ್ಟರ ಒಳಗಡೆನೆ ಬರುತ್ತಾ. ಹಾಗಿದ್ರೆ ನಿಮ್ದು ರಿಸಲ್ಟ್ ಯಾವಾಗ ಬರುತ್ತಾ ನೋಡ್ರಿ ಸ್ನೇಹಿತರೆ. ನಿಮ್ದು ರಿಸಲ್ಟ್ ಬಂದು May 8ರ ನಂತರ, ಅಂದ್ರೆ May 1st ವೀಕ್ದಾಗ ಬರ್ಲಿಲ್ಲಪ್ಪ ಅಂದ್ರೆ 2ನೇ ವೀಕ್ದಾಗ ಫಿಕ್ಸ್ ಬಂದೇ ಬರ್ತ್ರಿ. ಬಿಡ್ಬೇಕಾದ್ರೆ May 8ನೇ ತಾರೀಕು ಒಳಗಡೆ, ಇಲ್ಲಪ್ಪ ಅಂದ್ರೆ May 8ರ ನಂತರ, ಅಂದ್ರೆ 16ನೇ ತಾರೀಕು ಒಳಗಡೆ, ನಿಮ್ದು May 16ನೇ ತಾರೀಕು ಒಳಗಡೆ ಬರುವ ಸಾಧ್ಯತೆ ಐತ್ರಿ. ಇದು ಎಕ್ಸ್ಪೆಕ್ಟೆಡ್ ಆಗಿರ್ತದ್ರಿ. ಯಾವುದೇ ಅಫಿಷಿಯಲ್ ಆದ ಮಾಹಿತಿ ಇಲ್ಲ. ಬಟ್ ಎಲ್ಲ ಕೂಡ ಕ್ರಾಸ್ ಚೆಕ್ ಮಾಡಿದಾಗ, ಅಂದ್ರೆ ಬೇರೆ ಸ್ಟೇಟ್ ಆಲ್ರೆಡಿ ಏನಿದೆಯಲ್ಲ ಈ ಫೀಲ್ಡ್ ನಾಗ ಇದ್ದವರು ಆಲ್ರೆಡಿ ಇವರಿಗೆ 2 ಮಿಲಿಯನ್ 3 ಮಿಲಿಯನ್ ಸಬ್ಸ್ಕ್ರೈಬರ್ ಅದಾರ. ಅದೇ ರೀತಿ ಕ್ವಶನ್ಸ್ ಬೀಳ್ತಾವಪ್ಪ ಅಂದ್ರ ಆ ಕ್ವಶನ್ಸ್ ಎಕ್ಸಾಮ್ ದಾಗ ಬಿದ್ದೇ ಇರ್ತಾರೆ ಅಂತ ಇಲ್ಲಿ ಎಜುಕೇಟರ್ ಕೂಡ ಅದಾರ. ಅಲ್ಲಿದೆಲ್ಲ ಕೂಡ ಕ್ರಾಸ್ ಚೆಕ್ ಮಾಡ್ಕೊಂಡು
ಒಂದು 7 ಚಾನಲ್ದು ವಿಡಿಯೋ ನೋಡ್ಕೊಂಡು ನಿಮಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಶೇರ್ ಮಾಡೈತ್ರಿ. ಇದು ಬಂದು ಇಲ್ಲಿ ನೋಡ್ರಿ, ಈ ಎಕ್ಸಾಮ್ ಏನ್ ನಡೀತದಲ್ಲ ಈಗ ಆಲ್ರೆಡಿ RRB ಗ್ರೂಪ್ ಇದು ನಿಮ್ದು ರಿಸಲ್ಟ್ ಬಂದು ಮೇದ ಬರುವ ಸಾಧ್ಯತೆ ಐತ್ರಿ. ಓಕೆ ರೀ, ಅವ್ರ ರಿಸಲ್ಟ್ ಅವ್ರ ಸ್ಕೋರ್ ಚಲೋ ಆಗಿ ಅವ್ರ ರಿಸಲ್ಟ್ ಬಂದ್ರ ಅವ್ರ ಖುಷಿ ಆತ್ರಿ. ನಮ್ದು ರಿಸಲ್ಟ್ ಕಮ್ಮಿ ಆಗೈತಿ, ನಮ್ದು 5 ಮಾರ್ಕ್ಸ 10 ಮಾರ್ಕ್ಸ 20 30 ಈ ರೀತಿ ಆಗ್ಯಾವ. ನಾವೇನ್ ಮಾಡ್ಬೇಕ ನೋಡಿ ಸ್ನೇಹಿತರೆ, ನಿಮ್ದು RRB ಗ್ರೂಪ್ ಡಿ ಅಂತ 22,000 ಹುದ್ದೆಗಳದ ನೇಮಕಾತಿ ಆಗೈತಿ. ಲಾಸ್ಟ್ ಡೇಟ್ 2/3/2026 ಐತಿ. ಅದಕ್ಕಿನ್ನ ಅರ್ಜಿ ಪ್ರಾರಂಭ ಕೂಡ ಐತಿ. ಆದಷ್ಟು SSLC ಪಾಸ್ ಆದವ್ರು ಈ ಸಾರಿ ಮಣ್ಣಿ ಎಕ್ಸಾಮ್ದಾಗ ಕಡಿಮೆ ಸ್ಕೋರ್ ಆದವ್ರು 40 50 ಅಂದ್ರೆ 60 ಹೋಲಿಂದ 70 ಆದ್ರೂ ಕೂಡ, ಇಲ್ಲ ಅಂದ್ರೆ ಔಟ್ ಆಫ್ ಔಟ್ ಆದ್ರೂ ಕೂಡ ಅರ್ಜಿಯನ್ನ ಸಲ್ಲಿಸೋರಿ. ಯಾಕಪ್ಪ ಅಂದ್ರೆ ಈ ರೀತಿ ಹೇಳಕತ್ತೀನಿ ಅಂದ್ರೆ, ಒಂದ್ ವೇಳೆ ನೀವೇನಾದ್ರೂ ಫಿಸಿಕಲ್ ದ ಪಾಸ್ ಆಗ್ಲಿಲ್ಲಪ್ಪ ಅಂದ್ರೆ ಅದು ಹೋದ್ರು ಈ ಚಾನ್ಸ್ ಆದ್ರೂ ನಿಮ್ಗೆ ಸಿಗ್ತತಿ ಇತ್ತು. ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಲಾಸ್ಟ್ ಟೈಮ್ ಏನ್ RRB ಗ್ರೂಪ್ ಡಿ 32,000 ಹುದ್ದೆ ನೇಮಕಾತಿಗೆ ಅರ್ಜಿ ಸಲ್ಲಿಸಿದ್ರಿ, ಇದಕ್ಕೂ ಕೂಡ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸ್ಕೋರಿ. ಟೈಮ್ ಇನ್ನ ಐತಿ, ಆದಷ್ಟು ಬೇಗವಾಗಿ ಅರ್ಜಿಯನ್ನ ಸಲ್ಲಿಸ್ರಿ ಸ್ನೇಹಿತರೆ. ಇದಕ್ಕೂ ಕೂಡ ಸೇಮ್ ಇರುತ್ತೆ ಎಕ್ಸಾಮ್. ನಮ್ದು ಲಾಸ್ಟ್ ಟೈಮ್ ಸ್ಕೋರ್ ಸರಿಯಾಗಿ ಆಗಿಲ್ಲ ಅನ್ನೋರು ನಿಮ್ಗೆ ಸಿಲೆಬಸ್ ಅಲ್ಲಿರುವ ಕಂಪ್ಲೀಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಸಿಲೆಬಸ್ ಪ್ರಕಾರ ನೋಟ್ಸ್ ಇರ್ತಾವ, ಓಲ್ಡ್ ಕ್ವಶನ್ ಪೇಪರ್ ಇರ್ತಾವ. ಓಲ್ಡ್ ಕ್ವಶನ್ ಪೇಪರ್ ನೋಡ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಾಳ ಹೆಲ್ಪ್ ಆಕವ್ರಿ. ಯಾಕಪ್ಪ ಅಂದ್ರೆ ಕ್ವಶನ್ಸ್ ಯಾವ ರೀತಿ ಬರ್ತಾವ ಅಂತ ನಿಮ್ಗೆ ತಿಳಿಸ್ಕೊಡೋದು ಈ ಓಲ್ಡ್ ಕ್ವಶನ್ ಪೇಪರ್. ಸೊ ಅದಕ್ಕಾಗಿ ಇವನು ಕೂಡ ಪ್ರಿಪೇರ್ ಮಾಡಿ. ಅದೇ ರೀತಿಯಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಒಂದು 8 ರಿಂದ 10 ಮಾರ್ಕ್ಸ್ ಅವೇ ಬಂದವ್ರಿ. ಲಾಸ್ಟ್ ಟೈಮ್ ಎಲ್ಲಾ ಎಕ್ಸಾಮ್ ಎಲ್ಲಾರ್ದು ಕೂಡ ನೋಡ್ಕೊಂಡ್ರಿ ಕ್ವಶನ್ ಪೇಪರ್ ಅನ್ನ. ಅದಕ್ಕಾಗಿ ಕರೆಂಟ್ ಅಫೇರ್ಸ್ ಕೂಡ ನಾವು ನೀಡ್ತೀವಿ. ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ಕೂಡ ಕೊಡ್ತೀವಿ. ಕೇವಲ 200 ರೂಪಾಯಿದಲ್ಲಿ ಎಲ್ಲಾ ನೋಟ್ಸ್ ಪ್ಲಸ್ ನಿಮಗೆ ಕರೆಂಟ್ ಅಫೇರ್ಸ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ನೀಡ್ತೀವಿ ಸ್ನೇಹಿತರೆ. ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲಾದ್ರೂ ನೋಟ್ಸ್ ಸಿಕ್ಕಂದ್ರೆ ಅಲ್ಲೇ ತಗೋರಿ. ಎಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರೆ ಈ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ ಸ್ನೇಹಿತರೆ. ಅದೇ ರೀತಿ ನೀವೇನಾದ್ರೂ ಈ ಸಾರಿ ಎಕ್ಸಾಮ್ ಅನ್ನ ಬರ್ತಿದ್ದೀರಪ್ಪ ಅಂದ್ರೆ ನಿಮ್ದು ಸ್ಕೋರ್ ಎಷ್ಟಾಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.